ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಅರಣ್ಯ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಸಹಭಾಗಿತ್ವದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಅಭಿಯಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಹಿರಿಯ ತಜ್ಞ ವೈದ್ಯರಾದ ಚೇತನ್ ಅಭಿಪ್ರಾಯಪಟ್ಟರು. ಬುಧವಾರ ಆಲೂರು ಸಿದ್ದಾಪುರ ಸಮುದಾಯ ಭವನದಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಶಿಕ್ಷಣ ಸಂಸ್ಥೆ, ಬೋಧಕ ಆಸ್ಪತ್ರೆ, ಶನಿವಾರ ಸಂತೆ ವಲಯ ಅರಣ್ಯ ಇಲಾಖೆ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ರಕ್ತನಿಧಿ ಕೇಂದ್ರ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಗ್ರಾಮೀಣ ಪ್ರದೇಶಗಳ ಆಸ್ಪತ್ರೆಗಳಲ್ಲಿ ವೈದ್ಯರು ಸೇವೆ ಸಲ್ಲಿಸ್ತಾ ಇರುವ ಸಂದರ್ಭ ಸಾರ್ವಜನಿಕರು ಉತ್ತಮ ಬಾಂಧವ್ಯದಿಂದ ಸಹಕರಿಸಿದರೆ ಮಾತ್ರ ವೈದ್ಯರು ವರ್ಗಾವಣೆಗೊಳ್ಳೋದಿಲ್ಲ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಗೆ ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದರು. ನನ್ನ ಒಂದು ರಿಕ್ವೆಸ್ಟ್ ಏನಂತಂದರೆ, ಇಲ್ಲಿ ನೆರೆದಿರೋ ಎಲ್ಲ ನಾಗರಿಕರು ನಿಮ್ಮ ಮನೆಗಳಿಗೆ ತೆರಳಿ, ಇಲ್ಲ ಅಂತಂದರೆ ಅಟ್ಲೀಸ್ಟ್ ಫೋನಲ್ಲಾದರೂ ಕೋಆರ್ಡಿನೇಟ್ ಮಾಡಿ. ಎಷ್ಟೋ ಜನಗಳು ನಿಮ್ಮಲ್ಲಿ ಇರ್ತಾರೆ, ನಿಮ್ಮ ಸ್ವಂತ ಮನೆಗಳಲ್ಲೇ ಇರ್ತಾರೆ. ಡಯಾಬಿಟಿಸು, ಶುಗರು, BP, ಬೇರೆ ಏನೇನೋ ಕಾಯಿಲೆಗಳಿರ್ತದೆ. ಆ ಒಂದು ಕಾಯಿಲೆಗಳಿಗೆ ನೀವು ಸಮಗ್ರವಾದ ಒಂದು ಸೊಲ್ಯೂಷನ್ನ ಕಾಣಿಸ್ಕೊಳ್ಳೋಕ್ಕೆ, ಒಂದು ಚೆಕಪ್ ಮಾಡಿಸ್ಕೊಳ್ಳೋಕ್ಕೆ ನಾವೆಲ್ಲ ಈಗ ಮಕ್ಕೇರಿ ಮೆಡಿಕಲ್ ಕಾಲೇಜಿಂದ ನಾವು ಬಂದಿದ್ದೀವಿ. ಆ ಒಂದು ಅವಕಾಶವನ್ನು ಎಲ್ಲರೂ ನೀವು ಸದುಪಯೋಗಗೊಳಿಸ್ಕೋಬೇಕು. ಒಂದು ವಸ್ತುವಿನ ಬೆಲೆ ನಾವು ಅದನ್ನು ಕಳ್ಕೊಂಡಾಗಲೇ ಗೊತ್ತಾಗೋದು ಅಂತ ಹೇಳ್ತಾರೆ. ನನ್ನ ಪ್ರಕಾರ ಕೇಳೋದಾದರೆ, ಇದಕ್ಕಿಂತ ಅತ್ಯಂತ ಅಮೂಲ್ಯವಾದ ಒಂದು ವಸ್ತು ಇಲ್ಲ ಏನಂತಂದರೆ, ಒಂದು ಆರೋಗ್ಯ ಮತ್ತು ಒಂದು ಸಮಯ, ಟೈಮ್. ಹಣ ಹೋದರೆ ಕಳ್ಬೋದು, ಮತ್ತೆ ಪತ್ರ ನಾವು ಉಳ್ಕೊಳ್ಬೋದು. ಆದರೆ ಟೈಮು ಮತ್ತು ಆರೋಗ್ಯ ಇವೆರಡು ನಾವು ಒಂದ್ಸಲ ಕಳ್ಕೊಂಡ್ರೆ ಮತ್ತೆ ನೀವು ಅದನ್ನು ತಗೊಳ್ಳಿಕ್ಕಾಗೋದಿಲ್ಲ. ನೀವು ಎಷ್ಟೇ ಕೋಟಿ ದುಡಿದ್ರೂ, ಎಷ್ಟೇ ಹಣ ಇದ್ರೂ ಕೂಡ ನೀವು ಮತ್ತೆ ಕೂಡ ಅದನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಯಾರು ಆರೋಗ್ಯನ ಕಳ್ಕೊಂಡಿರ್ತೀರ ಅದನ್ನು ನೀವು ಕೇಳಿಕೊಂಡ್ರೆ, ಅವರ ಬಾಯಿಂದ ಕೇಳಿದ್ರೆ ಅದು ನಿಮಗೆ ಅರ್ಥ ಆಗ್ತದೆ. ಸೊ ಅದಕ್ಕೋಸ್ಕರ ಹೇಳೋದಂದರೆ, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ, ತುಂಬ ಅಮೂಲ್ಯವಾದದ್ದು. ಸ್ಪೆಷಲಿ ಈಗ ಜನರಲ್ ಆಗಿ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಶುಗರು, BP ಮತ್ತು ಹಾರ್ಟಿನ ಪ್ರಾಬ್ಲಮ್ಗಳು ಎಲ್ರಿಗೂ ಸಾಮಾನ್ಯವಾಗಿ ಎಲ್ರಿಗೂ ಇದ್ದೇ ಇರುತ್ತೆ. ನಮ್ಮ ಒಂದು ಮನೆಗಳಲ್ಲೇ ಇರುತ್ತೆ. ಅದನ್ನು ನೀವು ಆದಷ್ಟು ಅದನ್ನು ಕೇರ್ ಮಾಡ್ಕೋಬೇಕಾಗುತ್ತೆ. ತಗೊಳ್ತೀನಿ ನಾನು. ಶುಗರ್ ಇರೋರು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳ್ಬಿಡ್ತೀನಿ. ಶುಗರ್ ಇರೋರು ಆದಷ್ಟು ಊಟದ ಬಗ್ಗೆ ಕಾಳಜಿ ಮಾಡಬೇಕು. ಶುಗರ್ 4 ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತೀರಾ. ಮೊದಲು ಊಟದ ಬಗ್ಗೆ ಕಾಳಜಿ ಮಾಡ್ಕೊಳ್ತೀರಾ. ಊಟದಲ್ಲಿ ನೀವು ಎಲ್ಲರೂ ಗೊತ್ತಿರೋ ಶುಗರ್ ಇರೋ ಸಕ್ಕರೆ, ಬೆಲ್ಲ, ಜೇನುತುಪ್ಪ, ಈ 4 ಪದಾರ್ಥಗಳಲ್ಲಿ ಮಾಡಿರುವಂಥ ವಸ್ತುಗಳನ್ನ ಯಾವುದು ತಿನ್ನಲಿಕ್ಕೆ ಹೋಗ್ಬೇಡಿ. ಎರಡನೇದು, ಜೀವನ ಶೈಲಿಯನ್ನು ನೀವು ಚೆನ್ನಾಗಿ ಫಾಲೋ ಮಾಡ್ಕೋಬೇಕಾಗತ್ತೆ. ಆದಷ್ಟು ಆಕ್ಟಿವ್ ಇರಬೇಕಾಗುತ್ತೆ. ಎಕ್ಸಸೈಸ್, ವ್ಯಾಯಾಮ ಚೆನ್ನಾಗಿ ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗುತ್ತೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅಂತಂದರೆ, ನಾವೆಲ್ಲ ತುಂಬ ನಮ್ಮ ಜೀವನ ಶೈಲಿನ ತುಂಬ ಈಸಿ ಮಾಡ್ಕೊಳ್ತೀವಿ. ಹಳೆ ಕಾಲದಲ್ಲಿ ಆದರೆ ತುಂಬ ನಡೀತಾ ಇದ್ವಿ, ತುಂಬ ಓಡಾಡ್ತಾ ಇದ್ವಿ. ಈಗೇನಂತಂದರೆ ಎಲ್ಲ ಈಸಿಯಾಗಿ ತಿನ್ನಲಿಕ್ಕೆ ಸಿಗ್ತದೆ, ಆದರೆ ಓಡಾಟ ಕಮ್ಮಿ, ಕೆಲಸ ಕಮ್ಮಿ. ಅದನ್ನು ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ಮೂರನೇದು ಮಾತ್ರೆಗಳು. ಫಸ್ಟು ಊಟ, ಆಮೇಲೆ ವ್ಯಾಯಾಮ, ಮೂರನೇದು ಮಾತ್ರೆಗಳು. ಸೊ ನೀವು ಎರಡನ್ನ ಮಾಡದೇ ನಾವು ಎಲ್ಲರೂ ಸರಿ ಮಾಡಿಕೊಡಿ ಅಂತ ನಾವು ಮಾತ್ರೆ ಕೊಟ್ಟು ಅದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಆರೋಗ್ಯನ ನೋಡ್ಕೋಬೇಕು. ಫಸ್ಟ್ ಊಟದ ಬಗ್ಗೆ ನಾವು ಜಾಸ್ತಿ ಕಾಳಜಿ ಮಾಡ್ಕೋಬೇಕು. ಎರಡನೇದು ಎಕ್ಸಸೈಸು, ಮೂರನೇದು ಮಾತ್ರೆಗಳು. ನಾವು ಬಂದಿರೋದಕ್ಕೆ ಮೂರನೇ ಕೆಲಸ ನಾವು ಮಾಡಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ನಾಲ್ಕನೇದು ಜಾಸ್ತಿ ಸ್ಟ್ರೆಸ್ಸು, ಒತ್ತಡ ತಗೋಬೇಕು. ಒತ್ತಡ ತಗೊಂಡ್ರೆ ಶುಗರು, BP ಮತ್ತು ಹಾರ್ಟಿನ ಸಮಸ್ಯೆ ಆದಷ್ಟು ಹೆಚ್ಚೆಚ್ಚಾಗಿ ಮುಂದೆ ಕಾಣಿಸ್ಕೊಳ್ತಾ ಹೋಗುತ್ತೆ, ಯಂಗ್ ಜನರೇಷನ್ ಸ್ಪೆಷಲಿ. ಆಯಿತಾ? ಎರಡನೇದು BP ಇರೋರು ಉಪ್ಪಿನ ಬಗ್ಗೆ ಆದಷ್ಟು ಕಾಳಜಿ ಮಾಡ್ಕೋಬೇಕಾಗುತ್ತೆ. ಸಾಂಬಾರಿಗೆ ಉಪ್ಪು ಹಾಕೊಳ್ತೀರ, ಅದು ಉಪಯೋಗಿಸೋದು, ಆದರೆ ಎಕ್ಸ್ಟ್ರಾ ಉಪ್ಪು, ಮೊಸರು ಉಪ್ಪು ಹಾಕೊಳ್ಳೋದು, ಉಪ್ಪಿನಕಾಯಿ ತಿನ್ನೋದು, ಉಪ್ಪು ಹೆಚ್ಚೆಚ್ಚಿರುವಂಥ ಆಹಾರ ಪದಾರ್ಥಗಳು ತಿನ್ನೋದು ಆದಷ್ಟನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಮೂರನೇದು, ಸರಿಯಾದ ತೂಕವನ್ನು ನೀವು ಆದಷ್ಟು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ತೂಕ ಹೆಚ್ಚಾದಷ್ಟು ನಿಮಗೆ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಸೊ ಅದನ್ನು ತೂಕನ ಆದಷ್ಟು ಮೇಂಟೈನ್ ಮಾಡಿಕೊಂಡ್ರೆ ಭಾಳ ಹೆಲ್ಪ್ ಆಗ್ತದೆ. ಕಾಯಿಲೆ ಯಾವುದೇ ರೀತಿಯ ಕಾಯಿಲೆ ಆದರೂ ಸಣ್ಣದಿರಬೇಕಾದ್ರೆ ಆಸ್ಪತ್ರೆಗೆ ಬಂದು ಇಲ್ಲ ಡಾಕ್ಟರ್ ಹತ್ರ ಕೇಳ್ಕೊಂಡು ತೋರಿಸ್ಕೊಳ್ಳೋದು, ಮಾಡೋದು ಭಾಳ ಅವಶ್ಯ ಆಗ್ತದೆ. ನಮ್ಮ ಆಲೋಚನೆ ಡಾಕ್ಟರ್ ಸುಪರ್ಣ ಅಂತ ಇದ್ದಾರೆ, ಲೇಡಿ ಡಾಕ್ಟರ್. ಅವರ ಒಂದು ಸದುಪಯೋಗ ನೀವು ಚೆನ್ನಾಗಿ ಮಾಡ್ಕೊಳ್ಳುವಂತ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು. ಶನಿವಾರ ಸಂತೆ ವಲಯ ಅರಣ್ಯಾಧಿಕಾರಿ ಪೂಜಾಶ್ರೀ ಮಾತನಾಡಿ, ಇಂದು ಗ್ರಾಮೀಣ ಭಾಗದ ಜನರು, ಅದರಲ್ಲೂ ರೈತರು ಹೆಚ್ಚು ಕೃಷಿ ಚಟುವಟಿಕೆಯಲ್ಲಿ ನಿರತರಾಗಿದ್ದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಆ ನಿಟ್ಟಿನಲ್ಲಿ ಇಲಾಖೆ ನಿಮ್ಮ ಮನೆ ಬಾಗಿಲಿಗೆ ಈ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳುವ ಯೋಜನೆ ಮಾಡಿದೆ.
ಇದರ ಜೊತೆಗೆ ರಕ್ತದಾನ ಶಿಬಿರವೊಂದ ಮಾಡಿರೋದ್ರಿಂದ ಎಷ್ಟು ಜೀವಗಳಿಗೆ ಅನುಕೂಲ ಆಗುತ್ತೆ, ಎಲ್ಲರೂ ತಮ್ಮ ವೃತ್ತಿ ಬದುಕಿನ ನಡುವೆ ಆರೋಗ್ಯದ ಬಗ್ಗೆ ಕಾಳಜಿ ತೆಗೆದುಕೊಳ್ಳಬೇಕೆಂದರು. ಕಾಡಂಚಿನ ಗ್ರಾಮಸ್ಥರುಗಳಿಗೆ ಒಂದು ವೈದ್ಯಕೀಯ ಶಿಬಿರ ಹಾಗೂ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನೋದನ್ನು ಟೈಗರ್ ಔಟ್ಸೈಡ್ ಟೈಗರ್ ರಿಸರ್ವ್ ಅನ್ನೋ ಪ್ರಾಜೆಕ್ಟ್ ಅಂಡರ್ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಮೇನ್ಲಿ ನಮಗೆಲ್ಲ ಗೊತ್ತು, ನೀವೆಲ್ಲ ಕಾಡಂಚಿನ ಗ್ರಾಮಸ್ಥರುಗಳು ಆಲೂರಲ್ಲಿ ತುಂಬ ಆನೆ ಕಾಟ ಇದೆ, ನಿಮಗೆ ಹಲವಾರು ಬೆಳೆ ನಾಶ ಆಗ್ತಾನೇ ಇದೆ. ಹಾಗಾಗಿ ನಮ್ಮ ಇಲಾಖಾ ವತಿಯಿಂದ ನಿಮಗೆ ಒಂದು ಟರ್ಮ್ ಆಫ್ ಅಪ್ರೋಚ್ ಮಾಡುವ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರೋದು. ಎಲ್ಲರಿಗೂ ಗೊತ್ತಿರುತ್ತೆ, ಏನೋ ತುಂಬ ಹುಷಾರು ತಪ್ಪಿದಾಗ ಮಾತ್ರ ನಾವು ಹಾಸ್ಪಿಟಲ್ಗೆ ಹೋಗ್ತೇವೆ. ಸರ್ ಹೇಳ್ದಂಗೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿರೋ ಗ್ರಾಮಸ್ಥರುಗಳು ಬರೀ ನೀವು ಕೆಲಸದಲ್ಲಿ ಗದ್ದೆ ಕೆಲಸ, ಹೊಲ ಕೆಲಸದಲ್ಲೇ ತೊಡಗಿರ್ತೀರ. ಹಾಗಾಗಿ ಪ್ರಿವೆನ್ಷನ್ ಮಾಡುವ ಅನ್ನೋ ಇದರಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಎಲ್ಲರೂ ಗ್ರಾಮಸ್ಥರು, ನಿಮ್ಮ ಊರಿನ ಸುತ್ತಮುತ್ತ ನೇಬರ್ಸ್ ಎಲ್ಲರಿಗೂ ಕರೆ ಮಾಡಿ ಹೇಳಿ. ಇದು ಬಿಕಾಸ್ ಇಲ್ಲಿ ಬಂದಿರುವಂತಹ ವೈದ್ಯಾಧಿಕಾರಿಗಳು ಡಿಸ್ಟ್ರಿಕ್ಟ್ ಹಾಸ್ಪಿಟಲಿಂದ ಬಂದಿರುವಂತಹ ವೈದ್ಯಾಧಿಕಾರಿಗಳು, ನಿಮಗೋಸ್ಕರ ಅವರು ಅಷ್ಟು ದೂರದಿಂದ ಟ್ರಾವೆಲ್ ಮಾಡಿ ಬಂದಿದ್ದಾರೆ, ಒಂದು ಸೇವೆನ ಸಲ್ಲಿಸುವ ಅಂತ ಹೇಳಿ ಬಂದಿದ್ದಾರೆ. ಇಲಾಖಾ ವತಿಯಿಂದ ಈ ಪ್ರೋಗ್ರಾಮ್ನ ಆಯೋಜಿಸಿದ್ದೀವಿ. ನಿಮ್ಮ ಸುತ್ತಮುತ್ತಲಿನ ಜನರು ನೀವು ಇನ್ಫಾರ್ಮೇಷನ್ ಸರ್ಕ್ಯುಲೇಟ್ ಮಾಡಬೇಕು. ಹಾಗಾಗಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಉಪಯೋಗಿಸ್ಕೋಬೇಕು ಅಂತ ಕೇಳಿಕೊಳ್ಳುತ್ತಾ, ಹಾಗೂ ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ. ಯಾರಿಗೆಲ್ಲ ಆಸಕ್ತಿ ಇದೆ ಬ್ಲಡ್ ಡೊನೇಟ್ ಮಾಡೋಕ್ಕೆ, ಬ್ಲಡ್ ಡೊನೇಷನ್ ಮಾಡಬೇಕಂತ ಈ ಮೂಲಕ ನಮ್ಮಲ್ಲಿ ಕೇಳಿಕೊಳ್ತಾರೆ. ಕಾರ್ಯಕ್ರಮದಲ್ಲಿ ಉಪವಲಯ ಅರಣ್ಯಾಧಿಕಾರಿ ಮಲ್ಲಯ್ಯ, ವನಪಾಲಕ ವೆಂಕಟೇಶ್, ರಮೇಶ್, ಪುನೀತ್, ದಂತವೈದ್ಯ ನಚಿಕೇತ್, ಮೂಳೆ ತಜ್ಞ ಅಭಿಜಿತ್, ಕಾರ್ತಿಕ್ ಮುಂತಾದವರು ಪಾಲ್ಗೊಂಡಿದ್ದರು.